ಗೆಳೆಯರೇ, ನಾವು ಇವತ್ತು ನಮ್ಮ ಗೂಗಲ್ ಅಕೌಂಟ್ ಅನ್ನೋದು ಯಾವ್ಯಾವ ಫೋನಲ್ಲಿ ಯಾವ್ಯಾವ ಡಿವೈಸ್ನಲ್ಲಿ ಲಾಗಿನ್ ಇದೆ ಅಂತ ಚೆಕ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನಮ್ಮ ಒಂದು ಗೂಗಲ್ ಅಕೌಂಟ್ ಏನಾದರೂ ಹ್ಯಾಕ್ ಆಗಿದೆ ಅಂತ ಏನಾದರೂ ಡೌಟ್ ಬರ್ತಾ ಇದ್ದರೆ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ಮೊದಲು ಗೂಗಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಯಾವ್ಯಾವ ಫೋನಲ್ಲಿ ಲಾಗಿನ್ ಮಾಡಿದ್ದೀರಾ ಅಥವಾ ಬೇರೆಯವರು ಏನಾದರೂ ಆಕ್ಸೆಸ್ ಮಾಡ್ತಾ ಇದ್ದಾರಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಇಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಸೆಕ್ಯೂರಿಟಿ ಆ್ಯಂಡ್ ಸೈನ್ ಇನ್ ಅಂತ ಆಪ್ಷನ್ ಇದೆ. ಅದರ ಕೆಳಗಡೆ ಯುವರ್ ಡಿವೈಸಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಯುವರ್ ಡಿವೈಸಸ್ ಅಂದರೆ ಇಲ್ಲಿ ನೋಡ್ಬೋದು ಯಾವ್ಯಾವ ಫೋನಲ್ಲಿ ಅಥವಾ ಯಾವ್ಯಾವ ಕಂಪ್ಯೂಟರ್ನಲ್ಲಿ ನಾನು ಲಾಗಿನ್ ಮಾಡಿದ್ದೀನಿ ಅನ್ನೋದು ತೋರಿಸ್ತಾ ಇದೆ. ಇಲ್ಲಿ ನೀವು ನಿಮಗೆ ಪರಿಚಯ ಇರುವಂಥ ಎಲ್ಲ ಡಿವೈಸ್ಗಳು ಇಲ್ಲಿದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಏನಾದರೂ ಹೊಸ ಒಂದು ಡಿವೈಸ್ ಕಾಣ್ತಾ ಇದೆ, ನಿಮಗೆ ಒಂದು ಅನ್ಯೂಶುವಲ್ ಆಗಿ ನಿಮಗೆ ಅನಿಸ್ತಾ ಇದೆ ಅಂದರೆ ಆ ಒಂದು ಡಿವೈಸ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಅದನ್ನು ನೀವು ಸಂಪೂರ್ಣವಾಗಿ ಲಾಗೌಟ್ ಮಾಡಬಹುದು. ಇಲ್ಲಿ ನೋಡಿ, ಈ ರೀತಿ ಒಂದು ಸ್ಕ್ರೀನ್ ಲಾಕ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಓಪನ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ನಿಮ್ಗೆ ಏನಾದರೂ ಈ ಒಂದು ಡಿವೈಸ್ನ ಆ್ಯಕ್ಟಿವಿಟಿ ಅನ್ನೋದು ಅನ್ಯೂಶುವಲ್ ಅಂತ ಅನಿಸ್ತಾ ಇದೆ ಅಥವಾ ನೀವು ನಿಮ್ಮ ಫೋನ್ ಅಲ್ವೇ ಅಲ್ಲ ಅಥವಾ ನಿಮ್ಮ ಒಂದು ಕಂಪ್ಯೂಟರ್ ಅಲ್ವೇ ಅಲ್ಲ, ಈ ಡಿವೈಸ್ನ ಇಲ್ಲಿ ಸಂಪೂರ್ಣವಂಥ ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೆ, ಆ್ಯಂಡ್ರಾಯ್ಡ್ ಯಾವ ಡಿವೈಸ್ ಅಂತ. ಅದನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ಅದನ್ನು ಸಂಪೂರ್ಣವಾಗಿ ನೀವು ರಿಮೂವ್ ಮಾಡ್ಬೋದು ಅಥವಾ ಆ ಒಂದು ಡಿವೈಸ್ನಿಂದ ನಿಮ್ಮ ಗೂಗಲ್ ಅಕೌಂಟನ್ನು ಈಸಿಯಾಗಿ ಲಾಗೌಟ್ ಮಾಡಬಹುದು. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಸೈನ್ ಔಟ್ ಅಂತ ಆಪ್ಷನ್ ಕೂಡ ಇರುತ್ತೆ, ಡೋಂಟ್ ರಿಕಗ್ನೈಸ್ ಅಂತ ಕೂಡ ಆಪ್ಷನ್ ಇರುತ್ತೆ. ಇಲ್ಲಿ ನೋಡ್ಬೋದು ಈ ರೀತಿ ನೀವು ಬೇರೆ ಬೇರೆ ಫೋನ್ಗಳಲ್ಲಿ ಅಥವಾ ಕಂಪ್ಯೂಟರ್ಗಳಲ್ಲಿ ಒಂದು ಗೂಗಲ್ ಅಕೌಂಟ್ ಲಾಗಿನ್ ಆಗಿದ್ದರೆ ಯಾವ್ಯಾವ ಒಂದು ಡಿವೈಸ್ಗಳಲ್ಲಿ ಲಾಗಿನ್ ಆಗಿದೆ ಅಂತ ಚೆಕ್ ಮಾಡ್ಕೋಬೋದು.